ಏನ ದೊಡ್ಡಪ್ಪ ಮಿಸ್ತ್ರಿ, ಈ ಮನಿಗೆ ನಾ ಹೇಳೋ ಬಜೆಟ್ ನಿಮಗೆ ಭಾಳ ಜಾಸ್ತಿ ಅನ್ಸಾಕತೈತಿ ಏನೋ ಅದು ನನಗೆ ಅನ್ಸೈತಿ. ಮಿಸ್ತ್ರಿ ಮೀಡಿಯಂ ಬಜೆಟ್ನಲ್ಲಿ ಕಟ್ಟೋ ಮನಿ ಅಂತ ಹೇಳ್ತೀರಿ, ಇದು ನೀವು ಹೇಳೋ ಅಮೌಂಟ್ ಈ ಮನಿಗೆ ಭಾಳ ಆತು. ಇದಕ್ಕೆ ಎಷ್ಟು ಖರ್ಚಾಗೈತ್ಲ ರೀ ಅಟ್ಟ ನಾ ಇಲ್ಲಿ ಹೇಳ್ಬೇಕಾಗಿರ್ತೈತಿ. ಒಂದ್ ಸ್ವಲ್ಪ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬೋದು, ಭಾಳ ಹಂಗ ಲಕ್ಷ ಗಂಟ್ಲೆ ಫರಕ್ ಮಾಡಿ ಹೇಳಕ್ ಆಗುದಿಲ್ರಿ. ಪೂರ್ತಿ ಕಮ್ಮಿ ಬಜೆಟ್ನಾಗ ಕಟ್ಟೋ ಮನಿ ಅಂದ್ರ ಅವ್ ಯಾವ ಟೈಪ್ ಇರ್ತಾವು, ಮೀಡಿಯಂ ಬಜೆಟ್ನಲ್ಲಿ ಕಟ್ಟಿರೋ ಮನಿ ಅಂದ್ರ ಅದ್ ಯಾವ ಟೈಪ್ ಇರ್ತಾವ, ಫುಲ್ ಹೆವಿ ಬಜೆಟ್ ನಲ್ಲಿ ಕಟ್ಟಿರೋ ಮನಿ ಯಾವ ಟೈಪ್ ಇರ್ತಾವ ಅನ್ನೋದ ಒಂದು ವಿಡಿಯೋ ಮಾಡಿ ಹಾಕ್ತಂದ್ರೆ ಒಂದು ದಿವಸ ಮೀಡಿಯಂ ಬಜೆಟ್ ನಲ್ಲಿ ಕಟ್ಟಿಸ್ಬೇಕ ಅನ್ಕೊಂಡವ್ರ ಈ ವಿಡಿಯೋ ನೋಡ್ರಿ. ಮೀಡಿಯಂ ಬಜೆಟ್ ನಲ್ಲಿ ಕಟ್ಟಿರೋ ಮನಿನ ಐತಿದ. ಈ ಮನಿಗೆ ಬಾಗಲ ಮತ್ತ ಬಾಗಲ್ ಪಡಕ ಕುಣಸಾವ್ರ ಪಗಾರ ಎಲ್ಲಾ ಕೂಡಿಸಿ ಎಷ್ಟು ಖರ್ಚಾಗೈತಿ. ಕಿಡಿಕಿ 3 ಟ್ರ್ಯಾಕ್ ಇರು 2 ಗ್ಲಾಸ 1 ಜಾಳಿಗೆ ಹಾಕ್ಲಾಕ ಇದಕ್ಕೆ ಎಷ್ಟು ರೊಕ್ಕ ಆಗೈತಿ. ಮನಿಗೆ ಟೈಲ್ಸ್ ಜೋಡಿಸ್ಬೇಕಂದ್ರ ಎಷ್ಟು ಖರ್ಚಾಗೈತಿ. ಈ ಮನಿಗೆ ಬಣ್ಣ ಹಚ್ಬೇಕಾದ್ರ ಪ್ರೈಮರ್ ಎಷ್ಟು ಲೀಟರ್ ಐತೈತಿ, ಕಲರ್ ಎಷ್ಟು ಲೀಟರ್ ಐತೈತಿ, ಮತ್ತ ಟೋಟಲ್ ಈ ಮನಿ ಬಣ್ಣ ಆಗ್ಬೇಕಂದ್ರ ಎಷ್ಟು ಖರ್ಚಾಗೈತಿ. ಈ ಮನಿಗೆ ಅಟ್ಟು ಮುಂದಿನ ಸೈಡ್ ಪ್ಯಾಸೇಜ್ ನಾಗ ಸ್ಟೀಲ್ ಗ್ರಿಲ್ ಕುಣಿಸ್ಬೇಕಂದ್ರ ಎಷ್ಟು ಖರ್ಚಾಗೈತಿ. ಈ ವಿಡಿಯೋ ಪೂರ್ತಿ ನೋಡ್ರಿ ಅಂದ್ರ ಈ ಮನಿಗೆ ಎಟ್ಟೆಟ್ಟು ಖರ್ಚು ಆಕೈತಿ ಅನ್ನೋದು ಒಂದು ಅಂದಾಜ ನಿಮಗೆಲ್ಲ ಲೆಕ್ಕ ಸಿಗ್ತೈತ್ರಿ. ಇದನ್ನೆಲ್ಲ ನಾ ಯಾಕೆ ಬಿಡಿಸಿ ಬಿಡಿಸಿ ಹೇಳತ್ತೇನೆ ಅಂದ್ರ ಮನಿ ಬಣ್ಣ ಹಚ್ಬೇಕಂದ್ರ ಎಷ್ಟ್ ಆಕೈತಿ ಅನ್ನೋದು ಸ್ವಲ್ಪ ಮಂದಿಗೆ ಗೊತ್ತಿಲ್ರಿ ಇನ್ನು. ಅದಕ್ಕೆ ನಾ ಎಲ್ಲ ಇದನ್ನ ಸಪ್ರೇಟ್ ಹೇಳಿ ಅಂದ್ರ ಕೆಲವೊಬ್ಬರಿಗೆ ಇದರಿಂದ ಅನುಕೂಲ ಆಕೈತಿ.
ಮನೆ ಒಳಗೆ ತೋರಿಸೋದು ನೋಡೋದು ಮುಗಿತ್ರಿ. ಆಚೆಗಡೆ ಮನೆಗೆ ಹೋಗೋಣ ಬರ್ರಿ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಎರಡು ಮನೆ ಒಂದ ಸೇಮ್ ಇಟ್ಟದ್ರಿ. ಡಿಸೈನ್ ಆಗಲಿ, ಟೈಲ್ಸ್ ಆಗಲಿ, ಬಣ್ಣ ಹಚ್ಚೋದಾಗಲಿ. ಯಾಕೆ ಹಂಗಿಟ್ಟಿವಿ ಅಂದ್ರೆ ಇಬ್ಬರು ಅಣ್ಣತಮ್ರಿ ನಾಳೆ ಹೋಗಿ ಅವ್ರವ್ರಿಗೆ ಜಗಳ ಹತ್ತಬಾರ್ದು. ಆ ಮನೆ ನನಗೆ ಬೇಕು, ಈ ಮನೆ ನನಗೆ ಬೇಕು ಅನ್ನಬಾರ್ದು ಅಂತೇಳಿ ಎರಡು ಮನೆ ಒಳಗೆ ಸೇಮ್ ಮಾಡಿದ್ರು ಎಲ್ಲ ವರ್ಕ್. ಈ ಮನೆ ಒಳಗಿನ ಎಲ್ಲ ರೂಮ್ಗಳು ತೋರಿಸ್ಕೊತ ಕುಂಡ್ರಂಗಿಲ್ರಿ. ಯಾಕಂದ್ರೆ ಆಚೆಗಡೆ ಮನ್ಯಾಗ ಏನೈತಿರಲ್ಲ, ಈ ಮನ್ಯಾಗೂ ಅದ ಸೇಮ್ ಐತಿಲ್ಲ. ಇದೊಂದು ಬೆಡ್ರೂಮ್ ತೋರಿಸಿ ಮುಂದಿನ ಬೇರೆ ಬಣ್ಣ ಹಚ್ಚೋದೇಟಾಗೈತಿ, ಸ್ಟೀಲ್ ಗ್ರಿಲ್ದು ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೇನೆ. ಇದೊಂದು ರೂಮ್ ನೋಡ್ಕೊಂಡು ಹೋಗಿಬಿಡ್ರಿ ಹೊರಗೆ. ಮನೆ ಮ್ಯಾಗ ಯಾವ ಟೈಪ್ ಐತಿ ಮತ್ತು ಅದಾದ್ರೆ ಯಾವ ಟೈಪ್ ಐತಿ ನೋಡ್ಕೊತ ಹೋಗಿ ಬರೋಣ್ರಿ. ಮ್ಯಾಲೆ ಸಿಂಟ್ಯಾಕ್ಸ್ ಎರಡು ಇಟ್ಟಿದ್ರಿ. ಸ್ವಲ್ಪ ಎಲ್ಲ ಮನೆ ಮ್ಯಾಲೆ ಯಾವ್ಯಾವ ಟೈಪ್ ಐತಿ ಅನ್ನೋದು ತೋರಿಸ್ತಾ ನೋಡ್ರಿ. ಹೋಗೋಣ ಬರ್ರಿ ಮ್ಯಾಲೆ. ಸಾವಿರ ಲೀಟರ್ದು ಎರಡು ಸಿಂಟ್ಯಾಕ್ಸ್ ಇಟ್ಟದ್ರಿ ಈ ಮನೆ ಮೇಲೆ. ಎರಡು ಮನೆಗೆ ಒಂದೊಂದು ಸಪ್ರೇಟ್. ಈ ಮನೆಗೆ ಬಾಗಲ್ ಚೌಕಟ್ಟ 12 ಅದಾವ್ರಿ. ಟೋಟಲ್ 12 ಬಾಗಿಲಿರುವ ಮನಿ ಇದೆ. ಎರಡು ಮನಿ ಕೂಡಿಸಿ 12 ಬಾಗಲ್ ಕೂತಾವ್ರಿ. ಇವಕ್ಕೆ ಎಷ್ಟು ಖರ್ಚಾಗೈತಿ ಅಂದ್ರೆ ಚೌಕಟ ಮತ್ತು ಪಡಕ ಬಡಿಗ್ಯಾನ್ ಪಗಾರ ಕೂಡಿಸಿ 1,05,000. ಕಿಟಕಿ 3 ಟ್ರ್ಯಾಕ್ ಅಂದ್ರ 2 ಗ್ಲಾಸ 1 ಜಾಳಗಿ 3 ಪಡಕ ಟೈಪ್ ಬರ್ತಾವ್ರಿ. ಅವ ಕೆಲವೊಬ್ರಿಗೆ ಗೊತ್ತಿರಲ್ಲ, ಅದಕ್ಕೆ ನೈಟ್ ಎಲ್ಲ ತಿಳಿಸಿ ಹೇಳ್ತಿರ್ತಾನ್ರಿ. ಏನ್ ಗೊತ್ತಿಲ್ಲದ ಹೇಳಾಕೈತಿ ಎಲ್ಲ ನಾಕೋಬೇಡ್ರಿ ಯಾರು. 3 ಟ್ರ್ಯಾಕ್ ಇರೋ ಕಿಟಕಿ ಗ್ಲಾಸ ಜಾಳಗಿ ಕೂಡಿಸಿ ಈ ಮನೆಗೆ ಟೋಟಲ್ 14 ಕಿಟಕಿ ಇದಾವ, ಸಣ್ಣ ದೊಡ್ಡ ಕೂಡಿಸಿ. ಇದ್ರ ರೇಟ್ ಹೆಂಗಿರ್ತೈತಿ ಅಂದ್ರೆ ಸ್ಕ್ವೇರ್ ಫುಟ್ ಮೇಲೆ ಇರ್ತೈತ್ರಿ. ಇದು 150 ಸ್ಕ್ವೇರ್ ಫುಟ್ ಆಗ್ಯಾವ ಎಲ್ಲ ಕಿಟಕಿ ಕೂಡಿ. ಮೀಡಿಯಂ ಕ್ವಾಲಿಟಿ ಅಲ್ಯೂಮಿನಿಯಂ ಸಾಟ ಹಾಕಿ ರೆಡಿ ಮಾಡ್ಲಾಕ ಕಿಟಕಿದ್ ಎಷ್ಟಾಗೈತಿ ಅಂದ್ರೆ ರೀ 40,000 ರೂಪಾಯಿ ಆಗೈತ್ರಿ. ಈ ಮನಿ ಒಳಗ ಎಲ್ಲ ವಿಟ್ರ್ ಪ್ಯಾಡ್ ಅದಾವ್ರಿ. ಗ್ರಾನೈಟ್ ಒಂದ್ ಸ್ವಲ್ಪ ಹಾಕಿಲ್ಲ. ಪ್ಯಾಸೇಜ್ನಾಗ ಮತ್ತು ಮುಂದಿನ ಬಾಗಿಲಿಗೆ ಮುಂದೆ ಕಿಟಕಿಗೆ ಅಷ್ಟ ಗ್ರಾನೈಟ್ ಹಾಕಿದ್ರಿ ಸ್ವಲ್ಪ ಸ್ವಲ್ಪ ರೀ.
ಒಳಗಿನ ಸೈಡ್ ಎಲ್ಲಿಯೂ ಗ್ರಾನೈಟ್ ಯೂಸ್ ಮಾಡಿಲ್ಲ. ಜೋಡ್ಸೋರ್ ಪಗಾರ ಮತ್ತು ಈ ಮನಿ ಟೈಲ್ಸ್ ಗ್ರಾನೈಟ್ ಎಲ್ಲ ಕೂಡಿಸಿ 1,40,000 ರೂಪಾಯಿ ಖರ್ಚಾಗೈತ್ರಿ. ಇನ್ನು ಈ ಮನಿಗೆ ಬಣ್ಣ ಹಚ್ಬೇಕಂದ್ರೆ ಯಾವ್ಯಾವ ಬಣ್ಣ ಎಷ್ಟು ಐತೈತಿ ಅನ್ನೋದು ಹೇಳ್ತೇನೆ ರೀ, ಮತ್ತು ಇದಕ್ಕೆ ಎಷ್ಟು ಖರ್ಚಾಗೈತಿ ಅನ್ನೋದು ಹೇಳ್ತೇನೆ ನೋಡ್ರಿ. ಈಗ 3,000 ರೂಪಾಯಿಗೆ ಒಂದು ಡೇಬ್ ರೀ, 20 ಲೀಟರ್ ಇರೋ ಬಣ್ಣ 4 ಡೇಬಿ ಅಂದ್ರೆ 80 ಲೀಟರ್ ಫೈಬರ್ ಬಿಳಿ ಬಣ್ಣ 80 ಲೀಟರ್ ಐತೈತ್ರಿ. ಕಲರ್ ಬಣ್ಣ ಅವು 6 ಡೇಬಿ ಐತವ್ರಿ, 20 ಲೀಟರ್ದು 6 ಡೇಬಿ 120 ಲೀಟರ್. ಇದಕ್ಕೆ ಬಣ್ಣ ಹಚ್ಚೋರ್ ಪಗಾರ ಬಣ್ಣದ ರೊಕ್ಕ ಎಲ್ಲ ಕೂಡಿಸಿ ಎಷ್ಟಾಗೈತೆ ಅಂದ್ರೆ ಈ ಮನಿ ಎಲ್ಲ ಪೇಂಟ್ ಆಗಬೇಕು ಅಂದ್ರೆ ಈ ಟೈಪ್ ಎಲ್ಲ ಕಲರ್ ಆಗ್ಬೇಕಂದ್ರೆ ಎಷ್ಟು ಖರ್ಚಾಗಿದೆ ಗೊತ್ತೇನ್ರಿ? ಇದಕ್ಕೆ 80,000 ಆಗೈತ್ರಿ. ಈ ಮನಿಗೆ ಸ್ಟೀಲಿನ ಗ್ರಿಲ್ 18 ಗೇಜ್ ಇರುದ, 18 ಗೇಜಿನ ಜಿಂದಾಲ್ ಕಂಪ್ನಿ ಇದೆ ಸ್ಟೀಲ್ ಗ್ರಿಲ್ ಹಾಕಿದ್ರಿ. 38,000 ಸ್ಟೀಲ್ ಗ್ರಿಲ್ ಬಿಲ್ ಆಗೈತ್ರಿ. ಈ ಮನಿ ಟೋಟಲ್ ಎಲ್ಲ ಫುಲ್ ರೆಡಿ ಆಗಬೇಕು ಅಂದ್ರೆ ಎಷ್ಟು ಖರ್ಚಾಗೈತಿ ಗೊತ್ತೇನ್ರಿ? ಎಲ್ಲ ಉಸುಕ ಸಿಮೆಂಟ್ ಹಾಕಿ ಕಬ್ಬಣ ಕೊಲಂಬ ಮತ್ತು ಗೌಂಡಿ ಪಗಾರ ಸೆಂಟ್ರಿಂಗ್ ಪಗಾರ ಎಲ್ಲಾರು ಒಟ್ಟು ಟೋಟಲ್ ಮನಿ ರೆಡಿ ಆಗಬೇಕು ಅಂದ್ರೆ ಟೋಟಲ್ ಖರ್ಚು ಎಷ್ಟಾಗೈತಿ ಗೊತ್ತೇನ್ರಿ? 23,20,000 ರೀ. 23,20,000 ರೀ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ರೀ, ಇಷ್ಟ ಖರ್ಚು ಆಗೈತಿ. ಈ ಮನಿ ಸ್ಕ್ವೇರ್ ಫುಟ್ ಮೇಲೆ ಲೆಕ್ಕ ಮಾಡಿ ನೋಡ್ರಿ ಅಂದ್ರೆ ಸ್ವಲ್ಪ ನಿಮಗೆ ತುಟ್ಟಿ ಅನಿಸ್ತೈತಿ. ಯಾಕಂದ್ರೆ ಮನಿ ಸಣ್ಣ ಸಣ್ಣ ಯಾಡ್ದವ್ರಲ್ಲ ಇವು, ಅದ್ರ ಸಂಬಂಧ ಹೆಚ್ಚು ಅನಿಸ್ತೈತಿ. ಇಲ್ಲ ಐತಿ ನೋಡ್ರಿ ಈ ಮನಿ ಆಯಾಕಾಗದ. ಇದ್ರೊಳಗೆ ಏನೇನು ಇರ್ತೈತಿ ಅಂದ್ರೆ ರೂಮ್ ಏಸ ಮತ್ತು ರೂಮ್ ಸೈಜ್ ಎಷ್ಟ, ಈ ಟೋಟಲ್ ಮನಿ ಸೈಜ್ ಎಷ್ಟ, ಇದೊಂದು ಆಯಾ ರೀ. ಒಬ್ಬರ ಗುರುಗಳ ಬರೆದು ಕೊಟ್ಟಾರ್ರಿ ಇದನ್ನ, ಇದೇ ಟೈಪನ್ನು ಕಟ್ಬೇಕಂತೇಳಿ ನಾವು ಅದೇ ಸೇಮನ್ನು ಕಟ್ಟಿದ್ವಿ ರೀ. ಪ್ಯಾಸೇಜ್ ರೀ ಇದು 6 ಫುಟ್ 6 ಇಂಚ್, ಹಾಲ್ 12 ಫೂಟ್ ರೀ, ಹಿಂಗೆ 9 ಫೂಟ್ ರೀ. ಕಿಚನ್ ರೂಮ್ ಸೈಜ್ 9 ಫೂಟ್ ರೀ, ಹಿಂಗೂ 9 ಫೂಟ್, 9x9 ಕಿಚನ್ ರೂಮ್. ಬೆಡ್ರೂಮ್ ರೀ 7 ಫೂಟ್ 3 ಇಂಚ್ 9 ಫೂಟ್ ಹಿಂಗೆ. ಇಲ್ಲಿರೋ ಬೆಡ್ರೂಮ್ ಸೈಜ್ ರೀ 7 ಫೂಟ್ 3 ಇಂಚ್ 8 ಫೂಟ್. ಈ ಮನೆ ಒಳಗೆ ಏನೇನು ರೂಮ್ ಅದಾವೆ ಎಷ್ಟು ಸೈಜ್ ಅದಾವ್ರಲ್ಲ ರೀ, ಇದು ಸೇಮ್ ಈಚೆ ಕಡೆನು. ಉತ್ತರ ದಕ್ಷಿಣ ರೀ 29 ಫೂಟ್ 3 ಇಂಚ್ ರೀ. ಪೂರ್ವ ಪಶ್ಚಿಮ 17 ಫೂಟ್ 3 ಇಂಚ್ ರೀ. ಅಂದ್ರೆ ಇಲ್ಲಿದಿಂದ ರೀ ಇಲ್ಲಿಗೆ ಒಳಗಿನ ಅಳತಿ ಹಿಂಗೆ 17 ಫೂಟ್ 3 ಇಂಚ್ ರೀ. ಉತ್ತರ ದಕ್ಷಿಣ ರೀ ಹಿಂಗೆ ಇಲ್ಲಿದಿಂದ ಇಲ್ಲಿಗೆ ಗ್ವಾಡಿ ಬೆಟ್ಟ ಒಳಗಿನ ಅಳತಿ 29 ಫೂಟ್ 3 ಇಂಚ್ ರೀ. ಹಿಂಗೆ 17 ಫೂಟ್ 3 ಇಂಚ್ ರೀ. ಇದು ಗ್ವಾಡಿ ಬೆಟ್ಟ ಒಳಗಿನ ಅಳತಿ. ಇದೆಲ್ಲ ಟೋಟಲ್ ಏನು ಸೈಜ್ ಹೇಳ್ರಿ 29 3 17 3 ಗಿಲಾವ್ ಆದ ನಂತರ ಒಳಗಿಂದ ಒಳಗೆ ಗ್ವಾಡಿ ಬೆಟ್ಟ ಒಳಗಿನ ಅಳತಿ ಅಷ್ಟೇ ಉಳಿಬೇಕಂತ ಹೇಳ್ಯಾರ ರೀ. ಇದೇ ಸೇಮ್ ಮಟೀರಿಯಲ್ ಹಾಕಿ ನೀವು ದ್ವಾಡದ ಕಟ್ಟ್ರಿ ಅಂದ್ರೆ ಸ್ಕ್ವೇರ್ ಫುಟ್ ಮೇಲೆ ರೊಕ್ಕ ಎವರೇಜ್ ತೆಗೆದ್ರಿ ಅಂದ್ರೆ ಇದಕ್ಕಿಂತ ಸ್ವಲ್ಪ ಕಡಿಮೆ ಬೀಳ್ತೈತ್ರಿ. ಅದು ಸಣ್ಣ ಮನಿಗೆ ದೊಡ್ಡ ಮನಿಗೆ ಸ್ಕ್ವೇರ್ ಫುಟ್ ಮೇಲೆ ಯಾಕೆ ರೊಕ್ಕ ಹೆಚ್ಚು ಕಡಿಮೆ ಹಾಕೈತಿ ಅನ್ನೋದು ಒಂದಿನ ವಿಡಿಯೋ ಮಾಡಿ ಅದನ್ನು ಹೇಳ್ತೇನೆ ರೀ. ನಮಸ್ಕಾರ ರೀ. ನಮ್ಮ ವಿಡಿಯೋಗಳು ಇಷ್ಟ ಆಗಿದ್ವು ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ವಿಡಿಯೋ ಶೇರ್ ಮಾಡ್ರಿ. ಎಲ್ಲರಿಗೂ ಧನ್ಯವಾದಗಳು ರೀ.